ಕೇಸಂದು ಮಂಗಳ ನಮಸ್ಕಾರ. ಇವರು ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರಾಗಿರುವಂತಹ ಅನಿತಾ ಅವರು ದೂರು ಬಗ್ಗೆ ಹೋಗ್ತಾರೆ, ಹೇಳ್ತಾರೆ. ಓದ್ಬಿಡಿ ಮೇಡಮ್, ಸ್ವಲ್ಪ ಹತ್ರದಲ್ಲಿ ಹಿಡಿಯಪ್ಪ, ವಾಯ್ಸ್ ಕೇಳ್ತಾರೆ. ನಮಸ್ತೆ ಬಂಧುಗಳೇ. ವಿಷಯ: ನಾಗಮಂಗಲ ಪುರಸಭೆಯಲ್ಲಿ ಕೆಆರ್ಎಸ್ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳ ಮೇಲೆ ದರ್ಪ ದೌರ್ಜನ್ಯವೆಸಗಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಕೋರಿ ಮನವಿ. ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಆರ್ಎಸ್ ಪಕ್ಷಕ್ಕೆ ಪುರಸಭೆ ವ್ಯಾಪ್ತಿಯಲ್ಲಿ ಒಂದಷ್ಟು ಕೆಲಸಗಳು ಆಗುತ್ತಿಲ್ಲ, ಸುಖಾಸುಮ್ಮನೆ ವಿಳಂಬವಾಗುತ್ತಿರುವ ಕಾರಣ ಸಾರ್ವಜನಿಕರಿಂದ ಬಂದ ದೂರಿನನ್ವಯ ಕಳೆದ ಬುಧವಾರ ಫೆಬ್ರವರಿ 26ರಂದು 18ನೇ ತಾರೀಕಿನಂದು ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಅಗತ್ಯ ಮಾಹಿತಿಯನ್ನು ಪಡೆದು ಸಮಸ್ಯೆಯನ್ನು ಬಗೆಹರಿಸಲು ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಲಂಚ ಮುಕ್ತ ಅಭಿಯಾನದ ಭಾಗವಾಗಿ ಕಳೆದ ವಾರ ನಾಗಮಂಗಲದ ಪುರಸಭೆಗೆ ಹೋದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರನ್ನು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಕೆಲವು ಸ್ಥಳೀಯ ಖಾಸಗಿ ವ್ಯಕ್ತಿಗಳು ಅಧಿಕಾರಿಗಳ ಮುಲಾಜಿನಲ್ಲಿರುವ ಅಥವಾ ಅವರ ಕೃಪಾ ಕಟಾಕ್ಷದಲ್ಲಿರುವವರು ನಮ್ಮ ಪಕ್ಷದ ಮುಖಂಡರು ಹಾಗೂ ಪದಾಧಿಕಾರಿಗಳನ್ನು ಅವ್ಯಾಜ್ಯ ಶಬ್ದಗಳಿಂದ ನಿಂದಿಸಿ ಕೆಲವರ ಮೊಬೈಲ್ ಅನ್ನು ಕಸಿದುಕೊಂಡು ವಿಡಿಯೋಗಳನ್ನು ಡಿಲೀಟ್ ಮಾಡಿರುತ್ತಾರೆ. ಈ ಸಮಸ್ಯೆಗಳನ್ನು ಕೇಳಲು ನೀವ್ಯಾರು? ನೀವು ತಲೆಹಿಡುಕರು, ದುಡ್ಡಿಗಾಗಿ ಬಂದಿರುವ ಲೂಟಿಕೋರರು ಎನ್ನುವ ಅಸಂಬದ್ಧ ಮಾತುಗಳನ್ನು ಆಡುತ್ತಾ ದರ್ಪ ದೌರ್ಜನ್ಯವೆಸಗಿರುತ್ತಾರೆ. ಅನ್ಯಾಯ ಅಕ್ರಮಗಳು ನಡೆದಂತ ಸಂದರ್ಭದಲ್ಲಿ ಪ್ರಶ್ನಿಸುವುದು ಪ್ರಜಾಸತ್ತಾತ್ಮಕ ಸಹಜವಾದ ವ್ಯವಸ್ಥೆ. ಸಾರ್ವಜನಿಕರಿಗೆ ಸಂವಿಧಾನದತ್ತವಾಗಿ ಪ್ರಧಾನವಾಗಿ ಪ್ರಶ್ನಿಸುವ ಹಕ್ಕನ್ನು ಕಸಿದುಕೊಳ್ಳುತ್ತಿರುವವರ ಇವರ ನಡತೆಯನ್ನು ಕೆಆರ್ಎಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಇದೇ ಗುಂಪಿನ ಜನರು ಕಳೆದ ಬಾರಿಯೂ ಕೂಡ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ಹಾಗೂ ಅವರ ತಂಡದ ಅಭಿಯಾನದ ಭಾಗವಾಗಿ ಪುರಸಭೆಗೆ ಹೋದಂತ ಸಂದರ್ಭದಲ್ಲಿಯೂ ಕೂಡ ಗುಂಪನ್ನು ಕಟ್ಟಿಕೊಂಡು ಬಂದು ಇದೇ ರೀತಿ ವರ್ತನೆಗಳನ್ನು ತೋರಿರುತ್ತಾರೆ. ನಮ್ಮಗಳ ಮೇಲೆ ಕೈ ಮಾಡುವ ಪ್ರಯತ್ನವನ್ನು ಮಾಡಿರುತ್ತಾರೆ. ಈ ಘಟನೆ ನಡೆದ ಸಂದರ್ಭದ ಫೇಸ್ಬುಕ್ ಲೈವ್ ಅನ್ನು ವಿಡಿಯೋಗಳನ್ನು ಗಮನಿಸಿದಾಗ ನಮ್ಮಗಳ ಮೇಲೆ ದರ್ಪ ದೌರ್ಜನ್ಯದಿಂದ ನಡೆದುಕೊಂಡಿರುವ ರವಿಕಾಂತೇಗೌಡ, ಸುನಿಲ್, ಚೆನ್ನಪ್ಪ ಹಾಗೂ ಇತರರು ತಿಳಿದು ಬಂದಿರುತ್ತದೆ. ದಯಮಾಡಿ ಹಾಗಾಗಿ ಈ ಕಂಪ್ಲೇಂಟ್ ಅನ್ನ ಈಗ ನಿಮಗೆ ನಾವು ಸವಿವರವಾಗಿ ಓದಿ ತಿಳಿಸಿದೀವಿ. ಏನು ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ, ಸಂವಿಧಾನಬದ್ಧವಾಗಿ ಕಾಪಾಡಬೇಕಾದಂತೂ ಈ ಒಂದು ಪೊಲೀಸ್ ವ್ಯವಸ್ಥೆಯ ಕೆಲಸ. ನೋಡಿ, ಇವತ್ತು ಪೊಲೀಸ್ ಅವ್ರ ಕೆಲಸನ ಕೆಆರ್ಎಸ್ ಪಕ್ಷದವ್ರು ಮಾಡ್ತಾ ಇದೀವಿ. ನಮಗೇನು ಯಾವ ಸಂಬಳ ಆಗಲಿ, ಯಾವ ಸೌಕರ್ಯನು ನಮ್ಗೇನು ಜೀಪು, ಬಾಡಿಗೆ ಮನೆ ಅಥವಾ ಕಬ್ಬು ರೆಸಾರ್ಟ್ಗಳು ನಮ್ಗೇನು ಕೊಟ್ಟಿರಲ್ಲ. ಆದ್ರೆ ಇವತ್ತು ಇಂಥ ಒಂದು ಸಾರ್ವಜನಿಕರಿಗೆ ನಮ್ಮ ಮನೆ ಹಣನ ಖರ್ಚು ಮಾಡಿಕೊಂಡು ಒಂದಿಷ್ಟು ಸೇವೆಗಳನ್ನ ಮಾಡೋದಕ್ಕೆ ನಮ್ಮ ಪಕ್ಷದವರು ಹೋದಂತ ಸಂದರ್ಭದಲ್ಲಿ ಈ ರೀತಿ ಅಲ್ಲೇ ಈಗ ನಾವು ಯಾವುದೇ ಆಫೀಸ್ಗೆ ಹೋದ್ರೂ ಪಕ್ಕದಲ್ಲಿ ಒಬ್ರು ಬ್ರೋಕರ್ ಕೂತಿರ್ತಾರೆ, ನಿಮ್ಮ ಐಡಿ ಕಾರ್ಡ್ ಅಲ್ಲಿ ಅಂದ್ರೆ ಅವರು ಎದ್ದೊಟ್ಟೋಗ್ಬಿಡ್ತಾರೆ. ಅದನ್ನ ನಮ್ಮ ಪಕ್ಷದವರು ಮೊನ್ನೆ ನಮ್ಮ ನಾಗಮಂಗಲ ವ್ಯಾಪ್ತಿಯಲ್ಲಿ ಪುರಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ನಡೆದಿರ್ತಕ್ಕಂಥ ಘಟನೆ ಇದು. ಕೇವಲ ನಾಗಮಂಗಲ ಪುರಸಭೆಯಲ್ಲಿ ಅಷ್ಟೇ ಅಲ್ಲ, ಲೈವ್ ಅಲ್ಲಿ ನೀವು ಗಮನಿಸಬೇಕು. ಸಾರ್ವಜನಿಕರು ಹೋದಂತ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿ ಕೂತಿರ್ತಾರೆ. ಇದನ್ನ ನಾವು ಗಮನಿಸಿದಾಗ, ಇದನ್ನ ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಪಕ್ಷದವ್ರ ಮೇಲೆ ಈ ರೀತಿ ಹಲ್ಲೆ ಆಗಿದೆ, ಇದನ್ನ ಪೊಲೀಸರು ಮಾಡೋ ಕೆಲಸನ ನಾವು ಮಾಡ್ತಾ ಇದೀವಿ. ಈಗ ಅವ್ರಿಗೆ ದೂರು ಕೊಟ್ಟಿದೀವಿ, ನೋಡೋಣ ಅವ್ರಿಗೆ FIR ಆಗ್ಬೇಕು ಅಂತೇಳಿ ನಾವೀಗ ಒತ್ತಾಯ ಮಾಡ್ತಾ ಇದೀವಿ. ಈಗ ಇದನ್ನ ನಾವು ಪ್ರಶ್ನೆ ಮಾಡ್ಲಿಕ್ಕೆ ಪುರಸಭೆ ವ್ಯಾಪ್ತಿಗೆ ಹೋಗ್ತಾ ಇದೀವಿ. ಮಾತಾಡ್ತೀವಿ. ಧನ್ಯವಾದಗಳು ಬಂಧುಗಳೇ.